ನಮಸ್ಕಾರ ಎಲ್ಲರಿಗೂ. ಲಾಸ್ಟ್ ಸ್ಪ್ರೇ ನಾನು ಡೆಲಿಗೇಟನ್ನು ಸ್ಪ್ರೇ ಮಾಡಿದೆ, ಅದರಲ್ಲಿ ಒಂಚೂರು ಊಜಿಗೆ ಅನ್ನೋದು ಕಂಟ್ರೋಲ್ ಬಂತು. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಪ್ರೇ ನಾನು ಊಜಿಗೆ ಮತ್ತು ಫಂಗಲ್ ಡಿಸೀಸ್ಗೆ ಸ್ಪ್ರೇ ಮಾಡ್ತಿದ್ದೀನಿ. ಸೊ ಈ ಒಂದು ಸ್ಪ್ರೇ ಏನಪ್ಪ ಮಾಡ್ತಿದ್ದೀನಿ ಅಂದರೆ ಕಾರ್ಟಾಪ್ ಹೈಡ್ರೋಕ್ಲೋರೈಡು. ಸೊ ಅದು 50%. ಸೊ ಅದ್ರ ಜೊತೆಗೆ ಇಂಡೆಕ್ಸ್ ಕಾರ್ಬೋ, ಅದ್ರ ಜೊತೆಗೆ ಕರ್ಜೆಟ್ಟು, ಅದ್ರ ಜೊತೆಗೆ ಆ್ಯಂಟಿಬಯೋಟಿಕನ್ನು ಹಾಕೊತಿದ್ದೀನಿ. ಸೊ ಈ ಒಂದು 4 ಕಾಂಬಿನೇಷನ್ ಏನಕ್ಕಪ್ಪ ಹಾಕ್ತಿದ್ದೀನಿ ಅಂದರೆ, ಒಂದು ಫ್ರೂಟ್ ಫ್ಲೈಗೆ. ಸೊ ಈಗ ಮೇಜರಾಗಿ ಕಾಣಿಸ್ತಿರೋದು ಫ್ರೂಟ್ ಫ್ಲೈ ಮತ್ತು ಅಂಗಮಾರಿ ಈ ಫಂಗಲ್ ಡಿಸೀಸಸ್ಸು. ಮತ್ತು ವೈಟ್ ಫ್ಲೈಗೆ ಯಾವುದೇ ರೀತಿಯಂಥ ಸ್ಪ್ರೇಗೆ ಹೋಗ್ತಿಲ್ಲ. ಸೊ ಇದರಲ್ಲಿ ನೆಸೆಸಿಟಿ ಇಲ್ಲ ಅಂತಲೂ ಗೊತ್ತಾಯಿತು. ಅದ್ರ ಜೊತೆಗೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನು ತೊಂದರೆ ಇಲ್ಲ. ಸೊ ವೈಟ್ ಫ್ಲೇಗ್ ಹಾಕ್ಕೊಂಡಿಲ್ಲ ಅಂದ್ರೂ ಸಹ. ಸೊ ಈಗ ನಾನು ಸ್ಪ್ರೇ ಮಾಡ್ತಿರೋದು ಇಂಡೆಕ್ಸ್ ಕಾರ್ಬೋ ಮತ್ತು ಕಾರ್ಟಾಪು, ಅದ್ರ ಜೊತೆಗೆ ಕರ್ಜೆಟ್ಟು ಮತ್ತು ಅದ್ರ ಜೊತೆಗೆ ಒಂದು ಆ್ಯಂಟಿಬಯೋಟಿಕ್ಕು. ಸೊ ಈ ಮೂರನ್ನು ಸ್ಪ್ರೇ ಮಾಡ್ತಿದ್ದೀನಿ. ಸೊ ನಿಮ್ಗೆ ಗೊತ್ತೇ ಇರುತ್ತೆ ಕಾರ್ಟಾಪು ಮತ್ತು ಇಂಡೆಕ್ಸ್ ಕಾರ್ಬೋ ಏನಕ್ಕೆ ಸ್ಪ್ರೇ ಮಾಡ್ತೀವಿ ಅಂತ. ಸೊ ಅದು ಫ್ರೂಟ್ ಫ್ಲೈಗೆ ಮತ್ತು ಹುಳ ಏನಾದರೂ ಇದ್ರೂ ಹೋಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಕರ್ಜೆಟ್ ಏನು ಸ್ಪ್ರೇ ಮಾಡ್ತಿದ್ದೆ ಅಂದರೆ, ಒಂಚೂರು ಲೈಟಾಗಿ ಅರ್ಲಿ ಬ್ಲಡ್ ಕಾಣಿಸ್ತಿದೆ. ಸೊ ಅದಾದಮೇಲೆ ಈಗ ನಾನು ವಿಡಿಯೋ ಶೂಟ್ ಮಾಡ್ತಿರೋದು ಇವತ್ತು, ಅಂದರೆ 2 ಡೇಸ್ ಬ್ಯಾಕೆ ಸ್ಪ್ರೇ ಮಾಡಿದ್ದೆ. ಸೊ ಕಾರಣಗಳಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ರಾತ್ರಿ ನಮಗೆ ತುಂಬಾ ಮಳೆ ಆಯಿತು. ಸೊ ಯಥೇಚ್ಛವಾಗಿ ಮಳೆ ಆಯಿತು. ಸೊ ನೆಕ್ಸ್ಟ್ ಸ್ಪ್ರೇ ಏನು ಮಾಡ್ತೀನಿ, ಮೇಜರಾಗಿ ಫಂಗಲ್ ಡಿಸೀಸ್ಗೆ ಫೋಕಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ತೀನಿ. ಸೊ ಇದರಲ್ಲಿ ನಾನು ಮುಂಚೆನೇ ಕರ್ಜೆಟ್ ಸ್ಪ್ರೇ ಮಾಡಿದ್ದು ಒಂಚೂರು ಒಳ್ಳೇದಾಯಿತು. ಯಾಕೆಂದರೆ ಅದರಲ್ಲಿ ಕೈಮ್ಯಾಕ್ಸಲು ಅದ್ರ ಜೊತೆಗೆ ಮ್ಯಾಂಕೋಸಬ್ ಇರುತ್ತೆ, ಒಂಚೂರು ಪ್ರೊಟೆಕ್ಷನ್ ಅನ್ನೋದು ಕೊಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಸ್ಪ್ರೇ ಕಂಪ್ಲೀಟ್ ಫಂಗಲ್ ಡಿಸೀಸ್ಗೆ ಸ್ಪ್ರೇ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಒಂದು ಆ್ಯಂಟಿಬಯೋಟಿಕ್ ಹಾಕೋಬೇಕಾಗುತ್ತೆ, ಯಾಕೆಂದರೆ ಒಂಚೂರು ಗಜ್ಜಿ ಕಾಣಿಸ್ತಿದೆ ಲೈಟಾಗಿ ಅಲ್ಲಲ್ಲಿ. ಸೊ ಆ ಕಾರಣದಿಂದ ಇದಿಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಂತಹ ಮಾಹಿತಿ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಜೈ ಜವಾನ್, ಜೈ ಕಿಸಾನ್.